ನಮಸ್ಕಾರ ಎಲ್ರಿಗೆ ಸಹ ನಮ್ಮ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ಗೆ 90,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇನ್ನು 10,000 ಬಾಕಿ ಇದೆ. ಈ IPL ಆಗ್ತಾ ಇರುವಾಗಲೇ 1,00,000 ಸಬ್ಸ್ಕ್ರೈಬರ್ಸ್ ಆಗಿ ಹಾಗೆ ನಿಧಾನಕ್ಕೆ ಇಲ್ಲೊಂದು ಕಾಣ್ತಾ ಇದೆಯಲ್ಲ, ಹಾಗೆ ಇನ್ನೊಂದು ಸಿಲ್ವರ್ ಪ್ಲೇ ಬಟನ್ ಸಿಕ್ಕಿದ್ರೆ ಯೂಟ್ಯೂಬಿಂದ ಭಾರಿ ಖುಷಿ ಆಗ್ತದೆ. ಅದೆಲ್ಲ ನಿಮ್ಮ ಕೈಲಿರೋದು. ಆ್ಯಂಡ್ ಇವತ್ತಿನ ಎರಡನೇ ವಿಡಿಯೋ GT ಗುಜರಾತ್ ಟೈಟನ್ಸಿನ ಪ್ರಿವ್ಯೂ. ಇದು ಗುಜರಾತ್ ಟೈಟನ್ಸ್ ವಾಟ್ ಅ ಫ್ರ್ಯಾಂಚೈಸಿ ನೋಡಿ. ಫಸ್ಟ್ ಏನು ಸೀಸನಲ್ಲಿ ಕಪ್ ಗೆದ್ರು, ಸೆಕೆಂಡ್ ಸೀಸನ್ ಇನ್ನೇನು ಕಪ್ ಗೆಲ್ತಾರೆ, 2 ಬಾಲ್ಗೆ 10 ರನ್ ಅಷ್ಟೇ ಡಿಫೆಂಡ್ ಮಾಡಲಿಕ್ಕೆ ಅಂತ ಇರುವಾಗ ಅಪೋನೆಂಟ್ ಆಗಿದ್ದಂತಹ CSK ರವೀಂದ್ರ ಜಡೇಜಾ ಅವರು ಒಂದು 6 ಒಂದು 4 ಹೊಡೆದು 2 ಬಾಲಲ್ಲಿ 10 ರನ್ ಹೊಡೆದು CSK ಗೆದ್ರು. ಕೈಯಲ್ಲಿ ಇದ್ದದ್ದು ಇವರಿಗೆ ಬಾಯಿಗೆ ಸಿಗ್ಲಿಲ್ಲ, ಯಾರಿಗೆ, ಗುಜರಾತಿಗೆ. ಸೊ ಸೆಕೆಂಡ್ ಸೀಸನ್ ರನ್ನರ್ ಅಪ್ ಆದರು. ಮತ್ತೆ ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಅವರು ಟಾಟಾ ಬಾಯ್ ನಾ ಮುಂಬೈಗೆ ಹೋಗ್ತೇನೆ ಅಂತ ಹೇಳ್ಕೊಂಡು ಮುಂಬೈ ಇಂಡಿಯನ್ಸಿಗೆ ಹೋದ್ಮೇಲೆ ಇವರ ಒಂದು ಫ್ರಾಂಚೈಸಿ ಹಳ್ಳೆ ಹಿಡಿದಿದ್ದಂತ. ಹೌದು, ನೆಕ್ಸ್ಟ್ ಸೀಸನ್ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿಲ್ಲ. ಬಟ್ ಲಾಸ್ಟ್ ಸೀಸನ್ ಟಾಪ್ 3 ಅಲ್ಲಿ ಇದ್ದಂತಹ ತಂಡ ಇದೇ ಗುಜರಾತ್ ಟೈಟನ್ಸ್. ಆಕ್ಚುಲಿ ಸ್ವಯಂ ಕೃತಾಪರಾಧದಿಂದಾಗಿ ನಂಬರ್ 3ಗೆ ಇಳಿದದ್ದು. ಆಕ್ಚುಲಿ ಟೇಬಲ್ ಟಾಪರ್ ಆಗಿದ್ದಂತಹ GT ತನ್ನ ಕೊನೆ 2 ಮ್ಯಾಚಲ್ಲಿ 1 ಮ್ಯಾಚ್ ಗೆದ್ರೂ ಸಾಕಿತ್ತು, ಟೇಬಲ್ ಟಾಪರ್ ಆಗಿರ್ತಾ ಇದ್ರು. ಸೊ ಅವರು ಕ್ವಾಲಿಫೈಯರ್ 1 ಆಡ್ಬೋದಿತ್ತು. ಸೋತ್ರು ಕೂಡ ಇನ್ನೊಂದು ಅವಕಾಶ ಸಿಗ್ತಾ ಇತ್ತು. ಬಟ್ ಕೊನೆ 2 ಮ್ಯಾಚ್ಗಳನ್ನು ಸೋತು ಕೊನೆಗೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಎಲಿಮಿನೇಟರ್ ಪಂದ್ಯವೂ ಸೋತು ಸೀದಾ ಮನೆಗೆ ಹೋದ್ರು. ಸೊ ಆ ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಹವಾ ಮೇಂಟೈನ್ ಮಾಡಿದ್ರಲ್ಲ ಲಾಸ್ಟ್ IPL ಅಲ್ಲಿ, ಅದು ಕೊನೆಗೆ ಬರ್ತಾ ಲಾಸ್ಟ್ 3 ಮ್ಯಾಚ್ಗಳನ್ನು ಸೋತರು. ಸೊ 3 ಮ್ಯಾಚಲ್ಲಿ ಕೈ ಕೊಟ್ಟದ್ದು ಆ್ಯಕ್ಚುಲಿ ಅಫ್ಕೋರ್ಸ್ ಟಾಪ್ 3, ಅದರ ಬಗ್ಗೆ ಮಾತಾಡ್ತೇನೆ. ಅದಕ್ಕಿಂತ ಮುಖ್ಯವಾಗಿ ಬೌಲಿಂಗ್ ಹಳ್ಳ ಹಿಡಿತು. ಲಾಸ್ಟ್ 3 ಮ್ಯಾಚ್ ಹಳ್ಳ ಹಿಡಿತು. 235 ರನ್ LSG ವಿರುದ್ಧ ಹೊಡೆಸ್ಕೊಂಡ್ರು, ಸೋತರು. ಅದಾದ ಮೇಲೆ 230 ರನ್ CSK ವಿರುದ್ಧ ಹೊಡೆಸ್ಕೊಂಡ್ರು, ಸೋತರು. ಕೊನೆಗೆ ಎಲಿಮಿನೇಟರ್ ಪಂದ್ಯದಲ್ಲಿ ಮುಂಬೈ ವಿರುದ್ಧ 228 ರನ್ ಹೊಡೆಸ್ಕೊಂಡ್ರು. 208 ರನ್ ಹೊಡೆದ್ರು ಇವರು. ಬಟ್ ಸ್ಟಿಲ್ 20 ರನ್ಗಳಿಂದ ಎಲಿಮಿನೇಟರಲ್ಲಿ ಸೋತು ಮನೆಗೆ ಹೋದರು. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು SRHಗೆ ಏನು ಹೇಳ್ತಾ ಇರ್ತೇನೆ ಅಂತಂದರೆ, ಇವರು ಹೊಡೆದ ದಡಬಡ ಅಂತ ಹೊಡಿತಾರೆ. ಬಟ್ ಇವರಿದು ಮೇನ್ ವೀಕ್ನೆಸ್ಸೇ ಇವರ ಬ್ಯಾಟಿಂಗ್. ಯಾವ ಥರ ಅಂತಂದರೆ ಎಲ್ಲರೂ ಹೊಡಿಲಿಕ್ಕೆ ಹೋಗಿ ಔಟ್ ಆಗ್ತಾರೆ. ಆಗ ಇವ್ರದ್ದು ಮೇನ್ ವೀಕ್ನೆಸ್ ಬ್ಯಾಟಿಂಗ್ ಅಂತ ಅನಿಸ್ತದೆ ಅಂತ. ಹಾಗೆ GTಯ ಸ್ಟ್ರಾಂಗ್ ಪಾಯಿಂಟ್ ಏನಂತಂದರೆ ಟಾಪ್ 3, ವೀಕ್ನೆಸ್ ಕೂಡ ಟಾಪ್ 3. ಯಾಕೆಂತಂದರೆ ಇವರು ಲಾಸ್ಟ್ ಸೀಸನಲ್ಲಿ ಓವರ್ ಆಗಿ ಕ್ಲಿಕ್ ಆಗಿಬಿಟ್ರು ಟಾಪ್ 3. ನಾನು ಇವಾಗ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನಿಮಗೆ ತೋರಿಸ್ತೇನೆ. ಲಾಸ್ಟ್ ಇಯರ್ IPL ಅಲ್ಲಿ ನೋಡಿ, ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಮತ್ತು ಜಾಸ್ ಬಟ್ಲರ್. ಸಾಯಿ ಸುದರ್ಶನ್ ಅವರು 15 ಇನ್ನಿಂಗ್ಸಲ್ಲಿ 759 ರನ್, ಗಿಲ್ 15 ಇನ್ನಿಂಗ್ಸಲ್ಲಿ 650 ರನ್, ಬಟ್ಲರ್ 13 ಇನ್ನಿಂಗ್ಸ್ ಆಡಿದ್ದು 538 ರನ್. ಅವ್ರದ್ದು ಆ್ಯಾವ್ರೇಜ್ ನೋಡಿ 54, 50, 59. ಸ್ಟ್ರೈಕ್ ರೇಟ್ ಎಲ್ಲರದ್ದು 155+ ಉಂಟು. ಸೊ ಇವರು 3 ಜನ ಯದ್ವಾ ಕ್ಲಿಕ್ ಆಗಿದ್ದರಿಂದಾಗಿ ಮಿಡ್ಲ್ ಆರ್ಡರ್ ಅಥವಾ ಲೋವರ್ ಮಿಡ್ಲ್ ಆರ್ಡರ್ಗೆ ಚಾನ್ಸೇ ಸಿಗಲಿಲ್ಲ, ಬ್ಯಾಟಿಂಗ್ ಚಾನ್ಸೇ ಸಿಗ್ತವೇ ಇರಲಿಲ್ಲ. ಆ ರೇಂಜ್ಗೆ ಕ್ಲಿಕ್ ಆಗ್ತಾಯಿದ್ರು. ಹಾಗಿದ್ದಾಗ ಏನಾಗ್ತದೆ ಅಂತಂದರೆ, ಯಾವುದಾದ್ರೂ ಮ್ಯಾಚಲ್ಲಿ ಇವರು 3 ಜನನೂ ಫೇಲ್ ಆದರೆ ಇವರಿಗೆ ಪಾಪ ಉಳಿದವರಿಗೆ ಬ್ಯಾಟಿಂಗ್ ಅವಕಾಶವೇ ಸಿಗದೆ ಸಡನ್ನಾಗಿ ನೀನು ಹೊಡಿ ಅಂತ ಹೇಳಿದರೆ ಎಲ್ಲ ಗಾಬರಿ ಆಗ್ತಾರೆ. ಇದೇ ಥರ ನಮ್ಮ ಇಂಡಿಯನ್ ತಂಡದಲ್ಲಿ ಆಗ್ತಾ ಇತ್ತು. 2019 ODI ವರ್ಲ್ಡ್ ಕಪ್ ತಗೊಳ್ಳಿ, 2023 ODI ವರ್ಲ್ಡ್ ಕಪ್ ತಗೊಳ್ಳಿ, ಬ್ಯಾಟಿಂಗ್ ಎರ್ರಾಬಿರಿ ಟಾಪ್ ಆರ್ಡರ್ ಕ್ಲಿಕ್ ಆಗ್ತಾ ಇದ್ದದ್ರಿಂದಾಗಿ ಯಾವುದು ಕರೆಕ್ಟ್ ಮಸ್ಟ್ ಆ್ಯಂಡ್ ಶುಡ್ ಇನ್ ಮ್ಯಾಚ್ ಅಂತ ಇರ್ತಲ್ಲ, ಸೆಮಿಫೈನಲ್ ಅಥವಾ ಫೈನಲಲ್ಲಿ, ಹಾಗೆ ಸಡನ್ನಾಗಿ ಟಾಪ್ 3 ಕೈ ಕೊಟ್ಟರೆ ಉಳಿದವರೆಲ್ಲ ಗಾಬರಿಯಾಗಿ ಹೋಗ್ತಾರೆ. ಹಾಗೇ ಆಗ್ತಾ ಇತ್ತು. GTದು ಹಾಗೆ ಆದದ್ದು. ಲಾಸ್ಟ್ 3 ಮ್ಯಾಚಲ್ಲಿ ಟಾಪ್ 3 ಕೈ ಕೊಟ್ಟರು, ಕೊನೆಗೆ ಮ್ಯಾಚ್ ಸೋಲುವಾಗಾಯಿತು. ಅಫ್ಕೋರ್ಸ್ ಲಾಸ್ಟ್ 3 ಮ್ಯಾಚಲ್ಲಿ ಬೌಲಿಂಗ್ ಕೂಡ ಹಳ್ಳ ಹಿಡಿದಿತ್ತು. ಬಟ್ ಇವಾಗ ಏನು ಎಕ್ಸ್ಪೆಕ್ಟ್ ಮಾಡೋದು ಅಂತಂದರೆ, GT ಆ್ಯಸ್ ಅ ಟೀಮ್ ನಾವು ಕ್ಲಿಕ್ ಆಗಲಿ. ಈ ಥರ ಟಾಪ್ 3 ಕ್ಲಿಕ್ ಆಗೋದು ಬೇಡ. ಯದ್ವಾ ಕ್ಲಿಕ್ ಆದರೆ ಬೇರೆಯವರಿಗೆ ಅವಕಾಶ ಸಿಗೋದಿಲ್ಲ ಅಂತ. ಪ್ಲೇಯಿಂಗ್ 11 ನೋಡುವ. ಅಫ್ಕೋರ್ಸ್ ಶುಭ್ಮನ್ ಗಿಲ್ ಕ್ಯಾಪ್ಟನ್, ಅವರ ಜೊತೆಗೆ ಓಪನರ್ ಆಗಿ ಸಾಯಿ ಸುದರ್ಶನ್ ಅವರು ಬರ್ತಾರೆ. ಅದಾದಮೇಲೆ ಜಾಸ್ ಬಟ್ಲರ್ ಅವರು ಬರ್ತಾರೆ. ಟಾಪ್ 3 ಬಗ್ಗೆ ನಾನು ಆಗಲೇ ಮಾತಾಡಿದೆ. ಜಾಸ್ ಬಟ್ಲರ್ ಅವರು ಯದ್ವಾ ಕೆಟ್ಟ ಇಂಟರ್ನ್ಯಾಷನಲ್ ಕ್ರಿಕೆಟನ್ನು ಬಂದಾಗ ತುಂಬ ಕೆಟ್ಟ ಫಾರ್ಮಲ್ಲಿದ್ದಾರೆ. ಬಟ್ IPL ಎನಿ ಡೇ ಎನಿ ಟೈಮ್ IPL ಇದು ಟಾಪ್ 11 ಗ್ರೇಟೆಸ್ಟ್ ಪ್ಲೇಯರ್ಸ್ ಯಾರು ಅಂತ ಇದ್ದರೆ ಅದರಲ್ಲಿ ಖಂಡಿತವಾಗಿಯೂ ಜಾಸ್ ಬಟ್ಲರ್ ಅವರು ಕೂಡ ಇರ್ತಾರೆ. ನನ್ನ ಪ್ರಕಾರ ಈ ಸೀಸನ್ನು ವಾಷಿಂಗ್ಟನ್ ಸುಂದರ್ ಅವರನ್ನು ನಂಬರ್ 4 ಆಡಿಸ್ತಾರೆ. ಯಾಕಂತಂದರೆ, ಒಂದು ಅವರು ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಆಗಿದ್ದಾರೆ. ಅವರು ಅಫ್ಕೋರ್ಸ್ ಬೆಂಚಲ್ಲಿದ್ದರು. ಸೊ ಅವರಿಗೆ ಒಂದು ತಾನು ಆಲ್ರೌಂಡರ್ ಅಂತ ಪ್ರೂವ್ ಮಾಡಬೇಕಾಗಿರುವಂತಹ ನೆಸೆಸಿಟಿ ಇದೆ. ಆ್ಯಂಡ್ ಅವರನ್ನು ನಾವು ಫಿನಿಷರ್ ಆಗಿ ನೋಡಲಿಕ್ಕೆ ಆಗೋದಿಲ್ಲ. ಆಡಿಸಿದರೆ ನಂಬರ್ 4 ಆಡಿಸ್ಬೇಕು. ಸೊ ನಂಬರ್ 4 ಆಡಿಸ್ಬೋದು. ಯಾಕೆ ಅಂತಂದರೆ, ಲಾಸ್ಟ್ ಇಯರ್ ನಂಬರ್ 4 ಒಂದು ಫ್ಯಾಂಟಾಸ್ಟಿಕ್ ಪ್ಲೇಯರ್ ಆಡ್ತಾ ಇದ್ರು, ರುದರ್ಫೋರ್ಡ್.
ಅವರನ್ನು ಯಾವ ಕಾರಣಕ್ಕೆ ಟ್ರೇಡಿಂಗಲ್ಲಿ ಮುಂಬೈಗೆ ಕೊಟ್ಟರು ನನಗೆ ಅಂತೂ ಅರ್ಥ ಆಗೋದಿಲ್ಲ. ನನಗೆ ಅಂತಲ್ಲ, ಇಡೀ IPL ಫಾಲೋ ಮಾಡೋರಿಗೆ ಯಾರಿಗೂ ಅರ್ಥ ಆಗಲಿಲ್ಲ. ರುದರ್ಫೋರ್ಡನ್ನು ಹೇಗೆ ಬಿಟ್ರಿ ಮಾರೆ ನೀವು, ಯಾಕೆ ಬಿಟ್ರಿ ಅಂತವೇ ಅರ್ಥ ಆಗಲಿಲ್ಲ. ಅಂಥ ಪ್ಲೇಯರನ್ನು ಬಿಟ್ಟಾಗ ಅವರ ಪ್ಲೇಸನ್ನು ಒಂದು ಕವರ್ ಮಾಡಲಿಕ್ಕೆ ಸುಂದರ್ಗೆ ಇದೊಂದು ಒಳ್ಳೆ ಅವಕಾಶ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಈ ಸಲ ಗ್ಲೆನ್ ಫಿಲಿಪ್ಸ್ಗೆ ಚಾನ್ಸ್ ಸಿಕ್ಕೇ ಸಿಗ್ತದೆ. ಲಾಸ್ಟ್ ಇಯರ್ IPL ಅಲ್ಲಿ ಸಿಗಲಿಲ್ಲ, ಯಾಕಂದರೆ ಅವರು ಇಂಜುರಿ ಆಗಿ ಇಡೀ IPL ಇಂದವೇ ಔಟ್ ಆಗಿದ್ರು. ಸೊ ಈ ಸಲ ರುದರ್ಫೋರ್ಡ್ ಕೂಡ ಇಲ್ಲ. ಸೊ ಆದ್ದರಿಂದ ಗ್ಲೆನ್ ಫಿಲಿಪ್ಸ್ಗೆ ಚಾನ್ಸ್ ಸಿಗ್ತದೆ. ಫ್ಯಾಂಟಾಸ್ಟಿಕ್ 10 on 10 ಅವ್ರದ್ದು ಫೀಲ್ಡಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಆ್ಯಸ್ ಅ ಪ್ಲೇಯರ್ ಆಗಿರ್ಬೋದು, ಬೌಲಿಂಗ್ ಆಪ್ಷನ್ ಕೂಡ ಇದೆ. ಸೊ ಅದರಿಂದ ಗ್ಲೆನ್ ಫಿಲಿಪ್ಸ್ಗೆ ಅವಕಾಶ ಸಿಕ್ಕೇ ಸಿಗ್ತದೆ. ಆ್ಯಂಡ್ ಶಾರುಖ್ ಖಾನ್ ಮತ್ತು ನಾವು ತೆವಾಟಿಯ ಬಗ್ಗೆ ನಾನು ಸುಮಾರು ಸಲ ಹೇಳಿದ್ದೇನೆ, ಅಂಡರ್ ರೇಟೆಡ್, ಭಯಂಕರ ಅಂಡರ್ ರೇಟೆಡ್, ಅಂಡರ್ ಯುಟಿಲೈಸ್ಡ್ ಅಂತ. ಈ ಸಲ ಇವರಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ ಸಿಗೋದು ಫಾರ್ ಶೋರ್. ಯಾಕಂತಂದರೆ ಇಬ್ಬರನ್ನು ಈ ಸಲ ಪ್ಲೇಯಿಂಗ್ 11ನಲ್ಲಿ ಆಡಿಸ್ಲಿಕ್ಕೆ ಆಗೋದಿಲ್ಲ. ಐದರ್ ಶಾರುಖ್ ಖಾನನ್ನು ಆಡಿಸಬೇಕು, ಇಲ್ಲ ತೆವಾಟಿ ಅವ್ರನ್ನ ಆಡಿಸಬೇಕು. ನನ್ನ ಪ್ರಕಾರ ತೆವಾಟಿ ಅವ್ರನ್ನ ಆಡಿಸ್ತಾರೆ. ಯಾಕಂತಂದರೆ ಅಗತ್ಯ ಬಿದ್ದರೆ ಒಂದು ಓವರ್ ಆದರೂ ಹಾಕುವಂತಹ ಕೆಪಾಬಿಲಿಟಿ ಇದು ತೆವಾಟಿ ಅವರಿಗಿದೆ. ಸೊ ಆದ್ದರಿಂದ ತೆವಾಟಿ ಅವರು ಶಾರುಖ್ ಖಾನಿಗೆ ಕಂಪೇರ್ ಮಾಡಿದರೆ ಒಂದು ಅಪ್ಪರ್ ಹ್ಯಾಂಡ್ ಇದೆ ಪ್ಲೇಯಿಂಗ್ 11ನಲ್ಲಿ ಬರಲಿಕ್ಕೆ ಅಂತ ನನಗನ್ನಿಸ್ತಾ ಉಂಟು. ಈಗ ಸಹ ಹೇಳ್ತಾನೆ, ಹಿ ಈಸ್ ಅಂಡರ್ ಯುಟಿಲೈಸ್ಡ್ ಪ್ಲೇಯರ್. ನನಗೆ ಅವರ ಇದು ಕರೆಂಟ್ ಫಾರ್ಮ್ ಗೊತ್ತಿಲ್ಲ ಈಗ ಹೇಗೆ ಆಡ್ತಿದ್ದಾರೆ ಅಂತ, ಬಟ್ ಅಂಡರ್ ಯುಟಿಲೈಸ್ಡ್ ಫಾರ್ ಶೋರ್. ಲಾಸ್ಟ್ ಸೀಸನ್ ಎಲ್ಲ ಕರೆಕ್ಟಾಗಿ ಬ್ಯಾಟಿಂಗೇ ಸಿಗಲಿಲ್ಲ. ಅದಾದಮೇಲೆ ಒಂದು ಸೂಪರ್ ಬೈ ಜೇಸನ್ ಹೋಲ್ಡರ್, ಅವರಿಗೆ ಹೇಳಿ ಮಾಡಿಸಿದಂತಹ ಫಿನಿಷರ್, ಫ್ಯಾಂಟಾಸ್ಟಿಕ್ ಪ್ಲೇಯರ್. ಬೌಲಿಂಗ್ ಇನ್ನೊಂದು 2-3 ಓವರ್ ಹಾಕ್ತಾರೆ. ಸೊ ಟೀಮ್ ಮ್ಯಾನ್, ಒಳ್ಳೆ ಪ್ಲೇಯರು, ಒಳ್ಳೆ ಪವರ್ ಉಂಟು, ಹೈಟ್ ಇದ್ದಾರೆ. ಸೊ ಒಂದು ಏನು ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಬೇಕಿತ್ತು, ಜೇಸನ್ ಹೋಲ್ಡರ್ ಇದ್ದಾರೆ. ರಾಶಿದ್ ಖಾನ್ ಈ IPL ಅಲ್ಲಿ ಕ್ಲಿಕ್ ಆಗಲೇಬೇಕು. ಯಾಕಂತಂದರೆ ಲಾಸ್ಟ್ IPL 15 ಮ್ಯಾಚ್ ಆಡಿದ್ದಾರೆ, ಇವರು ತೆಗೆದದ್ದು ಕೇವಲ 9 ವಿಕೆಟ್. ಹಾರಿಬಲ್ ಸೀಸನ್. ಆ್ಯಂಡ್ ಅವರ ಪ್ರೆಸೆಂಟ್ ಫಾರ್ಮ್ ಕೂಡ ಅಂಥದ್ದೇನಿಲ್ಲ. ಅಂದರೆ ಮಿಸ್ಟ್ರಿ ಸ್ಪಿನ್ನರ್ ಅಂತೆಲ್ಲ ಮೊದಲೆಲ್ಲ ಏನು ಹೇಳ್ತಿದ್ದಲ್ಲ, ಈಗ ಮಿಸ್ಟ್ರಿ ಅಂಥದ್ದು ಇಲ್ಲ. ಅವ್ರದ್ದು ಫಾರ್ಮ್ ಕಂಪ್ಲೀಟ್ ಡಿಪ್ ಆಗಿದೆ. ಆ್ಯಂಡ್ ಎಲ್ಲರೂ ಅವ್ರನ್ನ ರೀಡ್ ಮಾಡ್ತಿದ್ದಾರೆ. ಐ ಹೋಪ್ ಅವರು ಈ ಸೀಸನಲ್ಲಿ ಚಂದ ಪರ್ಫಾರ್ಮ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾನೆ. GTಯ ಭವಿಷ್ಯ ಅವರ ಬೌಲಿಂಗ್ ಮೇಲೆ ಡಿಪೆಂಡ್ ಆಗಿದೆ. ಎಷ್ಟಂತ ಇದು ಟಾಪ್ 3 ಕ್ಲಿಕ್ ಆಗೋದು ಅಲ್ವಾ. ಇವರು ಜವಾಬ್ದಾರಿ ತಗೊಂಡು, ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆಗಿರೋದ್ರಿಂದಾಗಿ ಜವಾಬ್ದಾರಿ ತಗೊಂಡು ಸೂಪರಾಗಿ ಬಾಲ್ ಹಾಕಲೇಬೇಕು. ಅದಾದ ಮೇಲೆ ಇನ್ನೊಂದು ಸ್ಪಿನ್ ಬೌಲರ್ ಸಾಯಿ ಕಿಶೋರ್, ಭಯಂಕರ ಇಕಾನಮಿಕಲ್ ಬೌಲರು, ಸೂಪರ್ ಬೌಲರ್. ಅವರು ಕೂಡ ಟಾಲ್ ಬೌಲರ್, ಎಲ್ಲ ಉದ್ದದವರೇ ಇದ್ದಾರಪ್ಪ GTಯಲ್ಲಿ. ಅದಾದಮೇಲೆ ಸಿರಾಜ್ ಅಣ್ಣ ಮತ್ತು ಪ್ರಸಿದ್ಧ ಕೃಷ್ಣ ಪೇಸ್ ಅಟ್ಯಾಕನ್ನು ಅವರು ಲೀಡ್ ಮಾಡ್ತಾರೆ. ಅವರಿಬ್ಬರು ಅಫ್ಕೋರ್ಸ್ ರಾಶಿದ್ ಖಾನ್ ಮತ್ತು ಸಾಯಿ ಕಿಶೋರ್ ಅವರು 2 ಸ್ಪಿನ್ ಆಯಿತು, 4. ಜೇಸನ್ ಹೋಲ್ಡರ್ ಅವರು ಬಾಲ್ ಹಾಕ್ತಾರೆ. ವಾಷಿಂಗ್ಟನ್ ಸುಂದರ್ ಅವರು ಪವರ್ ಪ್ಲೇಯಲ್ಲಿ ಬಾಲ್ ಹಾಕ್ತಾರೆ. ತೆವಾಟಿ ಅವರು ಇದ್ದಾರೆ. ಸೊ ಗ್ಲೆನ್ ಫಿಲಿಪ್ಸ್ ಇದ್ದಾರೆ. ಇವರ ಟೀಮಲ್ಲಿ ಎಷ್ಟು ಆಲ್ರೌಂಡರ್ಸ್ ಮಾರೆ, ಸಾಲಿಡ್ ಟೀಮ್. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅರ್ಷದ್ ಖಾನ್ ಅವರು ಬರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಸೊ ಅನಿವಾರ್ಯ ಕಾರಣಗಳಿಂದಾಗಿ ಇಲ್ಲಿ 4 ಫಾರಿನ್ ಪ್ಲೇಯರ್ಸ್ ಆಲ್ರೆಡಿ ಫಿಲ್ ಆಗಿರೋದ್ರಿಂದಾಗಿ ರಬಾಡ ಅವರಿಗೆ ಚಾನ್ಸ್ ಸಿಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ್ಯಂಡ್ ರಬಾಡ ಅವರು IPL ಅಂತ ಬಂದಾಗ ಅಂಥದ್ದೇನು ಎಫೆಕ್ಟಿವ್ ಬೌಲರ್ ಅಂತ ನನಗೇನು ಅನ್ನಿಸ್ಲಿಲ್ಲ ಇಲ್ಲಿಯ ತನಕ. ಸೊ ರಬಾಡ, ಇಶಾಂತ್ ಶರ್ಮಾ ಮತ್ತು ಟಾಮ್ ಬ್ಯಾಂಟನ್ ಎಲ್ಲಿಯಾದರೂ, ಅಂದರೆ ಜಾಸ್ ಬಟ್ಲರ್ ಅವ್ರು ಯದ್ವಾ ಅವ್ರದ್ದು ಫಾರ್ಮ್ ಕೈ ಕೊಟ್ಟರೆ ಟಾಮ್ ಬ್ಯಾಂಟನ್ ಅವ್ರನ್ನ ಆಡಿಸ್ಬೋದು. ಇಲ್ಲೇ ಇದ್ದರೆ ಅವರಿಗೂ ಕೂಡ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಸಿಗೋದು ತುಂಬ ಕಷ್ಟ ಅಂತವೇ ಅಂದ್ಕೊಳ್ತೇನೆ. ಸಾಲಿಡ್ ಟೀಮು. ಲಾಸ್ಟ್ ಟೈಮ್ ಥರ ಇವರು ಟಾಪ್ 3 ಏನಾದ್ರು ಕ್ಲಿಕ್ ಆದರೆ, ಆ್ಯಂಡ್ ಲಾಸ್ಟ್ ಟೈಮ್ ಥರ ಮಿಡ್ಲ್ ಆರ್ಡರ್ ಕೈ ಕೊಡೋದಿದ್ರೆ, ಮಿಡ್ಲ್ ಆರ್ಡರ್ ಅವರೆಲ್ಲ ಧೈರ್ಯ ತುಂಬಿ ಒಂದು ಚೂರು ಕಾಂಟ್ರಿಬ್ಯೂಟ್ ಮಾಡಿದರೆ ಖಂಡಿತವಾಗಿ ಈ ಸಲ ಸಹ ಕೂಡ ಈ ತಂಡ ಪ್ಲೇ ಆಫಿಗೆ ತೇರ್ಗಡೆ ಆಗುವಂಥದ್ದು ಎಲ್ಲ ಒಂದು ಸಾಧ್ಯತೆ ಇದೆ. ಆ್ಯಂಡ್ ನಾನು ಈಗರ್ಲಿ ವೇಟಿಂಗ್ ಗಿಲ್ ಹೇಗೆ ಆಡ್ತಾರೆ ಅಂತ. ಯಾಕಂದರೆ ಗಿಲ್ ನೋಡಿ, ಅವರನ್ನು ವೈಸ್ ಕ್ಯಾಪ್ಟನ್ ಅಂತ ಮಾಡಿದರು. T20 ODI ಮತ್ತು ಟೆಸ್ಟಿದು ಕ್ಯಾಪ್ಟನ್. ಈಗ T20 ವೈಸ್ ಕ್ಯಾಪ್ಟನ್ ಮಾಡಿದರು. ವೈಸ್ ಕ್ಯಾಪ್ಟನ್ನೇ ಕೊನೆಗೆ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆದಾಗ ಸ್ಕ್ವಾಡಲ್ಲೇ ಇರಲಿಲ್ಲ, ಅವರನ್ನು ಕಿತ್ತಿ ಎಸ್ದಿದ್ರು. ಸೊ ಎಲ್ಲದಕ್ಕೆ ಅವರು ಯಾವ ಥರ ಉತ್ತರ ಕೊಡ್ತಾರೆ ಅಂತ ನಾನು ಕಾದು ನೋಡ್ತಾ ಇದ್ದೇನೆ. ಆ್ಯಂಡ್ ಐ ಆಮ್ ಡ್ಯಾಮ್ ಶೂರ್ ಇವರು ಫಸ್ಟ್ ಬಾಲಿಂದವೇ ಇನ್ನು ಡಮ ಹೊಡಿತಾರೆ. ನಿಂತು ನೋಡಿ ಆಡೋದು ನೋ ವೇ, ಚಾನ್ಸೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಈ ಸೀಸನ್ ಯಾಕೋ ಗಟ್ ಫೀಲಿಂಗು, ಒಂಥರ ಗಟ್ ಫೀಲಿಂಗು, ಗಿಲ್ ಆರೆಂಜ್ ಕ್ಯಾಪ್ ತಗೊಳ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಗೇನು ಅನ್ನಿಸ್ತದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಾಲಿಡ್ ಟೀಮ್, ನನಗೆ ಐ ಆಮ್ ಹ್ಯಾಪಿ ವಿತ್ ದ ಟೀಮ್. ನಿಮ್ಗೇನು ಅನ್ನಿಸ್ತದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಂಜೆ DC ವಿಡಿಯೋ ಬರ್ತದೆ. ಡೆಲ್ಲಿ ನಮ್ಮ KL ರಾಹುಲ್ ಅವರಿರುವಂಥ DC ವಿಡಿಯೋ ಬರ್ತದೆ. ಇನ್ನೊಂದು ವಿಡಿಯೋ ಅದು ನಾಳೆ ಬರ್ತದೆ. LSD ನಾಳೆ ಬರ್ತದೆ. ಸರಿಯಾಗಿ ಬರುವ. ನಮಸ್ಕಾರ.